ಇಲ್ಲಿ ನೋಡಿ ಅವನು ನ್ಯೂ ಹೇರ್ ಮುಳುಗಬೇಕು. ಯಾವಾಗ ಹಾಕ್ಬೋದು ಗೊತ್ತಾ, ಅವ್ರು ಬಂದಾಗ ಹಾಕೋಬಹುದು. ಅರ್ಜೆನ್ಸಿಯಲ್ಲಿ ನಿನ್ನೆ ಇರೋ ಈವೆಂಟ್ ದೇವಸ್ಥಾನ ಒಳಗಡೆನೆ ಫುಲ್ಲು. ಸೊ ಎಲ್ಲ ರೆಡ್ ಸ್ಯಾರಿ ಚೂಸ್ ಮಾಡಿದ್ದಾರೆ. ನಾನು ಅದನ್ನೇ ವೇರ್ ಸ್ಟಾರ್ಟ್ ಆಯ್ತು ರಾತ್ರಿ ಸಾಕೋದಕ್ಕೂ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗು ನಾನು ಶುರು ಮಾಡ್ತಿರೋದು ನನ್ನ ರೂಮಲ್ಲಿ. ಲಾಸ್ಟ್ ವ್ಲಾಗಲ್ಲಿ ನಾನು ಯುಗಾದಿ ಹಬ್ಬ ವ್ಲಾಗ್ ಮಾಡಿದ್ದೆ. ಅದಾದಮೇಲೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ನಿಮಗೆ ಗೊತ್ತಲ್ಲ, ನನ್ನ ಕಾಲೇಜ್ ಅದು ಇದಿರುತ್ತೆ. ಕಾಲೇಜ್ ಗ್ಯಾಪ್ ಸಿಕ್ತು ಅಂದರೆ ಏನಾದರೂ ಒಂದು ವ್ಲಾಗ್ ಮಾಡಬೇಕು ಅನ್ನೋ ಥಾಟಲ್ಲಿ ಇರ್ತೀನಿ. ಸೊ ಇವತ್ತು ಸ್ಪೆಷಲ್ ಇವೆಂಟ್ ಇದೆ. ಆ ಸ್ಪೆಷಲ್ ಇವೆಂಟ್ ನಿಮಗೆ ಗೊತ್ತಿರುತ್ತೆ, ಆಲ್ರೆಡಿ ಸ್ಯಾಮ್ ವ್ಲಾಗಲ್ಲಿ ನೋಡಿರ್ತೀರ. ಸೊ ಅದು ಸ್ವಲ್ಪ ನಾವು ರೆಡಿ ಆಗೋದನ್ನ ತೋರಿಸ್ತೀವಿ ಅಷ್ಟೇ, ಪೂರ್ತಿ ಏನೂ ತೋರಿಸಲ್ಲ ನನ್ನ ವ್ಲಾಗಲ್ಲಿ. ಸೊ ಬೇರೆದೆಲ್ಲ ಏನೋ ಪ್ಲ್ಯಾನ್ಸ್ ಇದೆ. ರೆಡಿ ಆದಮೇಲೆ ಏನೇನು ಮಾಡ್ತೀನಿ ನೆಕ್ಸ್ಟ್ ಅಂತೆಲ್ಲ ಅದು ಹೇಳ್ತೀನಿ. ಬಟ್ ಸದ್ಯಕ್ಕೆ ಇವಾಗ ನಮ್ಮ ಮಮ್ಮಿ ನಾನು ಹೆಂಗೆ ರೆಡಿ ಆಗ್ತೀವಿ, ಯಾರು ನಮಗೆ ರೆಡಿ ಮಾಡಿಸೋದು ಅಂತೆಲ್ಲ ನಿಮಗೆ ಗೊತ್ತು. ಯಾರು ರೆಡಿ ಮಾಡಿಸ್ತಾರೆ ಅಂತ ಚೆನ್ನಾಗಿ ಗೊತ್ತು. ಅಫ್ಕೋರ್ಸ್ ನಮಗೆ ಪರ್ಸ್ನಲ್ ಆಗಿ ಅಂತ ಇದ್ದಾರೆ ಒಬ್ಬರು, ಪಾಪ ಫ್ರೆಂಡಿಂದ ಮೇಕಪ್ ಆರ್ಟಿಸ್ಟ್ ಆಗಿದೆ. ಇಲ್ಲ ಮೇಕಪ್ ಆರ್ಟಿಸ್ಟಿಂದ ಫ್ರೆಂಡ್ ಆದ್ರ, ಇಲ್ಲ ಮೇಕಪ್ ಆರ್ಟಿಸ್ಟಿಂದ ಫ್ರೆಂಡ್ ಆದರು. ಅದೇ ಪರಿಚಯ ಆಗಿದೆ ಮೇಕಪ್ ಆರ್ಟಿಸ್ಟ್ ಅಂತ, ಆಮೇಲೆ ಫ್ರೆಂಡ್ ಆಗಿಬಿಟ್ರು, ಕ್ಲೋಸ್ ಆದರು. ಸೊ ನಮ್ಮ ಮಮ್ಮಿ ಇವಾಗ ರೆಡಿ ಆಗ್ತಿದ್ದಾರೆ ನೋಡಿ. ಸೀರೆ ಆ್ಯಕ್ಚುಲಿ ನನಗೆ ಏನು ಗೊತ್ತಾ ಆಗಿರೋದು ಪ್ರಾಬ್ಲಮ್, ಇವಾಗ 2 ಸೀರೆ ಇದೆ ಗೈಸ್. ಈ ಥರ ಎಲ್ಲ ಆಗುತ್ತಾ? 2 ಸೀರೆ ಆಪ್ಷನ್ ಸಿಗುತ್ತಾ ಲೈಫಲ್ಲಿ? ನೋಡಿ 2 ಸೀರೆ, ಅದು ಅನ್ಎಕ್ಸ್ಪೆಕ್ಟೆಡು, ಬೇಕು ಅನ್ನೂ ಸಿಗಲ್ಲ. ಇದೊಂದು ಸೀರೆ ಇದೆ, ಹಬ್ಬಕ್ಕೆ ಅಂತ ನಾನು ತರಿಸಿದೆ ಈ ಸೀರೆ. ಅನ್ಫಾರ್ಚುನೇಟ್ಲಿ ನನಗೆ ಬ್ಲೌಸ್ ಹೊಲಿಯೋಕ್ಕಾಗಿಲ್ಲ, ನನಗೂ ಟೈಮ್ ಸಿಕ್ಕಿಲ್ಲ. ನೀವು ನೋಡ್ದಂಗೆ ಲಾಸ್ಟ್ ಇವಾಗ ನನ್ನ ಸೀರೆ ಉಟ್ಕೊಳ್ಳೋ ಆಸೆ ಇತ್ತು, ಬಟ್ ಆಗಿಲ್ಲ. ಸೊ ಏನಾಯಿತು, ಬೇಡ ಬಿಡು ಅಂತ ಹಾಗೆ ಇಟ್ಟಿದೆ. ಬ್ಲೌಸ್ ಎಲ್ಲ ಸೊ ಆಯಿತು, ಇವತ್ತು ಉಡ್ಕೊಳ್ಳೋಣ ಈ ಈವೆಂಟಿಗೆ ಅಂತ ಉಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ತಮ್ಮನೂ ಸ್ಯಾರಿ ತೊಗೋ, ನಾನು ಅವ್ನು ಕೊಡಿಸ್ಬೇಕು ಅಂದ್ಬಿಟ್ಟು ತಗೋ ಅಂತ ಹೇಳ್ದ ಈ ಸ್ಯಾರಿ. ಸೊ ಐ ಫೀಲ್ ಪರ್ಸ್ನಲಿ ಮ್ಯಾಮ್ ಇದು ಯಾವಾಗ ಹಾಕ್ಬೋದು ಗೊತ್ತಾ, ಅವ್ರು ಬಂದಾಗ ಹಾಕೋಬೋದು ಈ ಸೀರೆ. ಅದು ಟ್ರೆಡಿಷ್ನಲ್ ಮ್ಯಾಮ್, ನಾನು ನೀವು ಸೇಮ್ ಆಗಿ ಕಾಣಿಸ್ತೀವಿ. ಅದನ್ನ ಹಾಕೋತೀನಿ. ಅದನ್ನೇ ನಮ್ಮಮ್ಮ ಒಂದೊಂದು ಸತಿ ಒಂದೊಂದು ಹೇಳ್ತಾರೆ. ಸೊ ಅದಾದಮೇಲೆ ಗೈಸ್, ಅದೆಲ್ಲ ಇವೆಂಟ್ ಆದಮೇಲೆ ನಾನು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ, ಲಾಂಗ್ ವೆಕೇಷನ್ಗೆ. ನಮ್ಮ ಮಮ್ಮಿಗೆ ಟಾಟಾ ಬೈ ಬೈ ಹೇಳ್ಬಿಟ್ಟು. ಸೊ ಹೌ ಡು ಯು ಫೀಲ್ ಮ್ಯಾಮ್? ನಾನು 1 ವಾರ ಆದಮೇಲೆ ಬರೋದು. ಹೌದಾ? ಕಾಲೇಜೆಲ್ಲ ರಜಾನಾ? ಹೆವಿ ಗೈಸ್, ಎಷ್ಟು ಸೆಕೆ ಆಗ್ತಿದೆ ಅಂದರೆ ಅಷ್ಟು ಸೆಕೆ ಆಗ್ತಿದೆ. ಸೊ ಫೈನಲಿ ಇವಾಗ ಏನು, ನನಗನ್ಸಿರೋ ಪ್ರಕಾರ ಆ ಸ್ಯಾರಿನೇ. ಕೃಪಾ ಅವರು ಅದೇ ಸ್ಯಾರಿ ಹೇಳ್ತೀವಿ. ಕೃಪಾ ಅದು ರೆಡ್ಡಾ? ನಮ್ಮ ಮಮ್ಮಿನೂ ಓಕೆ ಅಂದಿದ್ದಾರೆ, ನನಗೂ ಅದೇ ಸ್ಯಾರಿ ಅನಿಸ್ತಿದೆ. ಏನು ಮ್ಯಾಮ್ ಲಾಸ್ಟ್ ರೆಡ್ಡಾ? ಓಕೆ, ಫಿಕ್ಸ್ ರೆಡ್ ಸ್ಯಾರಿ. ಸೊ ಎಲ್ಲ ರೆಡ್ ಸ್ಯಾರಿ ಚೂಸ್ ಮಾಡಿದ್ದಾರೆ. ನಾನು ಅದನ್ನೇ ವೇರ್ ಮಾಡಿ ಚೆನ್ನಾಗಿ ರೆಡಿ ಆಗ್ತೀವಿ. ಹೆಂಗೆ ಕಾಣಿಸ್ತೀನಿ ಅಂತ ನೋಡಿ. ನಾನು ಫುಲ್ ಟ್ರೆಡಿಷ್ನಲ್ ಕಾಣಿಸೋಣ ಅಂತ ಒಂದು ಸಿಂಪಲಾಗಿ ಒಂದು ಮೂಗ್ಬಟ್ಟು ಹಾಕ್ಕೊಂಡಿದ್ದೀನಿ. ಸಿಂಪಲ್ ಅಲ್ಲ, ಗ್ರ್ಯಾಂಡೇ, ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡೋಣ. ಚೆನ್ನಾಗಿ ರೆಡಿಯಾಗಿದ್ದಾರೆ. ಹೆಂಗೆ ಅನಿಸಿದೆ ಮ್ಯಾಮ್? ಚೆನ್ನಾಗಿದೆ ಸೀರೆ. ಇದೇ ನನ್ನ ಫೇವ್ರೆಟ್ಟು. ಇದೇ ನನ್ನ ಫೇವ್ರೆಟ್. ಈ ಕಡೆ ಹೆಂಗೆ ಹಾಕಕ್ಕಾಗತ್ತೆ? ಚೆನ್ನಾಗಿದೆ. ಅಯ್ಯೋ, ನಾನು ಬನ್ನಿ ಮಮ್ಮಿ ಎತ್ಕೋತೀನಿ. ನನಗೆ ಹೆಲ್ಪ್ ಮಾಡೋಕ್ಕೆ ಭಗವತಿ ಕೂಡ ಬಂದಿದ್ದಾರೆ. ಹಿಂಗೆ ತೆಗೆದುಬಿಟ್ಟಿದ್ದಾರೆ. ಮತ್ತೆ ನನ್ನ ವ್ಲಾಗಲ್ಲ, ನಾನು ಏನಾದರೂ ಬಾಯ್ ಕಟ್ ಮಾಡಿಸಿದ್ರೆ ನನ್ನ ಬರ್ಡೇಗೆ ಇವತ್ತು ಹೆಂಗಿರ್ತಿದೆ ಅಂತೆಲ್ಲ ಇಮ್ಯಾಜಿನ್ ಮಾಡ್ಕೊತಿದ್ದೀನಿ. ಸ್ಟಾರ್ಟಿಂಗ್ ಇಷ್ಟಿಷ್ಟು ಆ ಗ್ರೋತ್ ಆಗಿರುತ್ತಲ್ಲ, ಆ ಥರ ಇರಲ್ಲ. ನಾನು ಆ ಥರ ಕಟ್ ಮಾಡಿಸಲ್ಲ ಫಸ್ಟ್ ಆಫ್ ಆಲ್. ಇವಾಗ ಹೆಂಗೆ ಅನಿಸ್ತು ನಾನು ತೋರಿಸಿದಾಗ? ಟ್ರೈ ಮಾಡ್ಬೋದಾ? ಸರ್ಪ್ರೈಸ್ ಕೊಡ್ಬೋದು. ನಾನು ಹೇಳಿದೆ ಅನ್ಬಿಡಿ, ಸರ್ಪ್ರೈಸ್ ಕೊಡ್ಬೋದಂತೆ ಆ ಥರ ಹೇರ್ ಕಟ್. ಕೃಪಾ ಅಷ್ಟೇ ಮನ್ಸಲ್ಲೇ ಬೈಕೋತಾ ಇರ್ತಾರೆ. ಓ ಕೃಪಂಗೆ ಕಂಪ್ಲೀಟ್ಲಿ ಇಷ್ಟ ಇಲ್ಲ. ನಮ್ಮ ಮಮ್ಮಿ ಥರ ಅವರು, ನಮ್ಮ ಮಮ್ಮಿಗೂ ಇಷ್ಟ ಇಲ್ವಲ್ಲ, ಹಾಗೆ ಕೃಪಾನೂ ಇಲ್ಲ, ಬೇಡ ಅಂತಾರೆ. ಏನು ಮಾಡೋಕ್ಕಾಗಲ್ಲ, ಬಟ್ ಟ್ರೈ ಮಾಡ್ಬೋದು ಒಂದ್ಸತಿ. ಟ್ರೈ ಮಾಡೋಕ್ಕೆ ನಿಮ್ಮ ಕೂದಲೆಲ್ಲ ಮೇಲೆ ಕೆತ್ತಿ ಇಟ್ಬಿಡ್ತೀನಿ. ಗೈಸ್, ಫೈನಲಿ ಸ್ಯಾರಿ ವೇರ್ ಮಾಡಿದ್ದೀನಿ. ಯಪ್ಪ ಹೆಂಗೆ ಕಾಣಿಸ್ತಿದೆ ಗೊತ್ತಾ, ಹಿಂಗೆ ತೋರಿಸಿದ್ರೆ. ಅಲ್ಲಿ ನೇಲ್ ಎಕ್ಸ್ಟೆನ್ಷನ್ ಹಾಕಿದ್ದೀವಿ, ಬಟ್ ಏನಂದರೆ ಡೌಟು ಯಾವಾಗ ಎಲ್ಲಿ ಬಿಚ್ಚೋಗುತ್ತೆ ಅಂತ. ಹೆಂಗಿದೆ ನೋಡಿ, ಕಂಪ್ಲೀಟ್ಲಿ ಗೆಟ್ ರೆಡಿ ವಿತ್ ಮೀ ವ್ಲಾಗ್ ಆಗಿಬಿಡುತ್ತಿದ್ದು. ನಾನು ರೆಡಿ ಆಗೋದು. ಇಲ್ಲಿ ನೋಡಿ, ಅವನು ನ್ಯೂ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದಾನೆ. ಸರ್ ಹೆಂಗೆ ಕಾಣಿಸ್ತಿದೆ ಈ ಸೀರೆ? ಚೆನ್ನಾಗಿತ್ತು. ಸ್ವಲ್ಪ ಮೇಕಪ್ ಮಾಡಿಸ್ತಾ ಇದ್ದೀನಿ ಗೈಸ್. ಇದೇ ಸ್ಟಿಕ್ಕರ್ ಇಲ್ಲ ಬೇಡದಿಲ್ಲ. ಬಿಂದಿ ಇದೇ ಇಲ್ಲ ಸಾಯಿಲ್, ಬಿಂದಿ ಓಕೆನಾ? ಮ್ಯಾಚ್ ಆಗ್ತಿದ್ಯಾ?
ಹಂಗೆ ಚುಚ್ಬಿಡಿ ಕೃಪಾ ಅಲ್ಲೇ ಚುಚ್ಬಿಡಿ. ಮೇಕಪ್ ಗೈಸ್, ನಾನು ಆ್ಯಕ್ಚುಲಿ ನಿಮಗೆ ಗೊತ್ತು ನಾನು ಜಾಸ್ತಿ ಮೇಕಪ್ ಇಷ್ಟ ಇಲ್ಲ. ಇವತ್ತು ಯೋಚನೆ ಮಾಡಿದೆ ಮೇಕಪ್ಪೇ ಬೇಡ ಅಂತ, ಬಟ್ ಆದರೂ ಈ ಥರ ಸ್ಪೆಷಲ್ ಇವೆಂಟ್ಗೆಲ್ಲ ನಾವು ಅದ್ರ ತಕ್ಕಂಗೆ ರೆಡಿ ಆಗೋದು ಇಂಪಾರ್ಟೆಂಟು. ಅದಕ್ಕೆ ಸಿಂಪಲಾಗಿ ಮೇಕಪ್ ಮಾಡ್ಕೊಂಡಿದ್ದೆ. ಸಿಂಪಲ್ ಲೈಟ್ ಮೇಕಪ್ ನಾನು ಮಾಡಿಲ್ಲ, ಕೃಪಾ ಮಾಡಿದ್ದಾರೆ. ಹೆಂಗೆ ಕಾಣಿಸ್ತಾ ಇದ್ದೀನಿ ನಾನು ಅಂತ. ಸಿಂಪಲಾಗಿ ನಾನು ಡಾಬೆಲ್ಲ ಏನು ಹಾಕಿಲ್ಲ, ಸಿಂಪಲಾಗಿ ಸೀರೆ ಉಡ್ಕೊಂಡು ಒಂದು ನೀಟಾಗಿ ಸಿಂಪಲ್ ಹೇರ್ ಸ್ಟೈಲ್. ಸ್ವಲ್ಪ ಮೇಲೆ ಆಯಿತು ಅನಿಸ್ತಿದೆ, ನೋಡಬೇಕು. ಅಂದರೆ ಇದು ಏನು ಗೊತ್ತಾ, ಇದೇನೋ ಮೇಲೆ ಎದ್ದಂಗಿದೇನೋ ಫೀಲ್ ಇಲ್ವಾ? ಹೌದಾ? ಓಕೆ, ಎಲ್ಲರೂ ಚೆನ್ನಾಗಿದೆ ಅಂತಿದ್ದಾರೆ. ನಮ್ಮ ಸಂಜು ಕಣ. ಸಂಜು ಹೆಂಗಿದೆ ಈ ಹೇರ್ ಸ್ಟೈಲ್? ಓಕೆನಾ? ಮಿಸ್ ರೆಡಿ ಆಗೋದೊಂದು ನಾನು ನೋಡಿ ಎಷ್ಟು ಮಿಸ್ ಆಗಿದೆ ಮಾಡಿದೆ ಇದು. ಯಪ್ಪ, ನಾನು ಏನು ವ್ಲಾಗ್ ಮಾಡಿಲ್ಲ. ನಾನು ರೆಡಿ ಆದಮೇಲೆ ನಾನು ಕಂಟಿನ್ಯೂಟಿ ವ್ಲಾಗ್ ಮಾಡಿಲ್ಲ. ಸೊ ಯಾಕಂದರೆ ಎಲ್ಲ ಸ್ಯಾಮ್ ವ್ಲಾಗಲ್ಲಿ ಬರುತ್ತೆ. ಸೊ ಇವಾಗ ನಾನು ನೋಡಿ ಬೆಳಗ್ಗೆ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿ ಹೆಂಗಿದ್ದೆ, ಇವಾಗ ನೋಡಿ ಯಾವ ಲೆವೆಲಲ್ಲಿ ಇರ್ತೀನಿ. ನಾಗವಲ್ಲಿ ಥರ ಆಗಿದ್ದೀನಿ. ಡೀಪ್ ಫ್ರೈ ಅಂತೆ ನೋಡಿ ಮನೀಶ್, ಡೀಪ್ ಫ್ರೈ ಆಗ್ಬಿಟ್ಟಿದ್ದೀನಂತೆ ಮನೀಶ್. ಅವಾಗಲೇ ಶಾಲೋ ಫ್ರೈ ಆಗಿದ್ನಾ? ಅಂಜಲ್ ಡೀಪ್ ಫ್ರೈ. ಆಹಾ, ಕಂಪ್ಯಾರಿಸನ್ ನೋಡಿ. ಸದ್ಯ ಅಂಜಲ್ ಮಾಡ್ದಲ್ಲ, ಇನ್ನೊಂದು ಹೇಳ್ತಿದ್ದ, ಕೆರೆ ಮೀನಿಗೆ ಕಂಪೇರ್ ಮಾಡ್ತಿದ್ದಂತೆ. ಸೊ ಗೈಸ್, ಇವಾಗ ನಾನು ಮನೆಗೆ ಹೋಗಿ ಬೇಗ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ರೆಡಿಯಾಗಿ ನಾನು ಬಸ್ಗೆ ಹೋಗ್ಬೇಕು. ನೋಡಿ ನಾವು ಮನೀಶ್ ಕಾರಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲರೂ ಪಾಪ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದಾರೆ. ಕಾವ್ಯ ಒಬ್ಬರೇ ಫ್ರೆಶ್ ಆಗಿ ಕಾಣಿಸ್ತಿದ್ದಾರೆ ಅಲ್ವಾ ಕಾವ್ಯ? ಅವ್ರು ಫುಲ್ ಯಾವಾಗಲೂ ಫ್ರೆಶ್ಶು. ಎಲ್ಲರಿಗೂ ಕಾವ್ಯಂಗೆ ಕಮೆಂಟ್ ಬರುತ್ತೆ. ಬನ್ನಿ ಗೈಸ್, ಮನೆಗೆ ಹೋಗೋಣ. ಗೈಸ್, ಇವಾಗ ಎಷ್ಟು ಫಾಸ್ಟಾಗಿ ರೆಡಿ ಆಗಬೇಕಾದ್ರೆ ಮತ್ತೆ ಬಸ್ ಮಿಸ್ ಆಗಿಬಿಡುತ್ತೆ. ಎಲ್ಲ ಬಿಚ್ಚಬೇಕು ಇವಾಗ. ಇನ್ನು 5 ನಿಮಿಷದಲ್ಲಿ ಬಿಚ್ಚಿ, ಆಲ್ರೆಡಿ ಬಸ್ ಮಿಸ್ ಆಗಿದೆ. ಬೇರೆ ಕಡೆ ಇವಾಗ ಬೇರೆ ಲೊಕೇಶನ್ಗೆ ಹೋಗ್ಬೇಕು. ನಾನು ಫುಲ್ ಸ್ಟ್ರೆಸ್ಸಲ್ಲಿ ಹೋಗ್ತಾಯಿದ್ದೀನಿ. ಬೇಗ ಆಗುತ್ತೆ ಅಂದ್ಕೊಂಡೆ, ಲೇಟ್ ಆಗೋಯ್ತು. ಗೈಸ್, ಹೆಂಗೆ ಬಂದಿದ್ದು ನೋಡಿ, ಹಿಂಗೆ ಇದ್ದೀನಿ. ಈ ಥರ ಹೋಗ್ತಾ ಇದ್ದೀನಿ. ಆಲ್ರೆಡಿ ನನ್ನ ಜೊತೆ ಕೃಪಾ ಎಲ್ಲಿ ಅಂತ ಹೇಳಿ. ಗೈಸ್, ನಾನು ಲಗೇಜ್ ಏನು ಎತ್ಕೊಂಡಿದ್ದೀನಿ, ಏನಿದೆ, ಏನಾದರೂ ಎತ್ಕೊಂಡಿದ್ದೀನಿ, ಅಟ್ಲೀಸ್ಟ್ ಲಿಫ್ಟಿಂಗ್ ಏನು ಜ್ಞಾಪಕ ಬರ್ತಿಲ್ಲ. ನನಗೆ ಇದೇ ಥರ ಎಕ್ಸ್ಪೀರಿಯನ್ಸು ನೀವು ನೋಡಿದ್ದೀರ ಇಲ್ಲ? ಕೊಯಂಬತ್ತೂರ್ಗೆ ಹೋದಾಗ ವೆರಿ ಸೀರಿಯಸ್ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ಕೀರ್ತಿ 6 ಕಾಲಕ್ಕೆ ಬಸ್ ಇದ್ದಿದ್ದು, ನಾವು 6 ಗಂಟೆಗೆ ಮನೇಲಿ 6 ಗಂಟೆಗೆ ಎದ್ದು ರೆಡಿಯಾಗಿ ಹೋಗಿದ್ವಿ. ವಾಸ್ ಆಲ್ಮೋಸ್ಟ್ 10-15 ಮಿನಿಟ್ಸ್ ಲೇಟ್ ಆಗಿದೆ. ಆದರೂ ಬಸ್ ವೇಟ್ ಮಾಡ್ತಿದ್ರು. ಬಟ್ ಇವತ್ತು ಒಂಥರ ಹಂಗೆ ಆಯಿತು. ಬಟ್ ಏನಾಯಿತು ಅಂದರೆ ವೈಷ್ಣವಿ ಸಫೈರಿಂದ ಆಲ್ರೆಡಿ ಮೂವ್ ಆಗಿದೆ. ಇವಾಗ ನಾವು ಮೆಜೆಸ್ಟಿಕ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಪಿಕಪ್ ಲೊಕೇಶನ್ ಇದ್ದಿದ್ದು ಬಂದು ವೈಷ್ಣವಿ ಸಫೈರು, ಅಲ್ಲಿಂದ ಮೆಜೆಸ್ಟಿಕ್ ಅಂತ ನೆಕ್ಸ್ಟ್ ಲೊಕೇಶನು. ಸೊ ಅಲ್ಲಿಗೆ ಹೋಗಿ ಇವಾಗ ಬೇಗ ಹೋದರೆ ಬೇಗ ಬಸ್ ಹೋಗ್ತೀವಿ. ಹೋಗ್ಸೋ ಒಳ್ಳೆ ಕಾರ್ಯಕ್ಕೆ ಒಳ್ಳೆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಒಳ್ಳೇದಾಗುತ್ತೆ ಅಷ್ಟೇ. ಎಲ್ಲ ಎಕ್ಸ್ಪೀರಿಯನ್ಸ್. ಆಮೇಲೆ ಕಾಮಾಗಿರಬೇಕು ಅಷ್ಟೇ. ಏನಾಗಬೇಕು ಅದೇ ಆಗೋದು. ನನಗಂತೂ ಬೆಳಗಿಂದ ಹೆಂಗಿದ್ದೀನಿ ಗೊತ್ತಾ, ಮೇಕಪ್ ಹಾಕ್ಕೊಂಡು. ಚೆನ್ನಾಗಿದೆ ಅಂತ ಮೇಕಪ್ ಆರ್ಟಿಸ್ಟ್ ಅಲ್ವಾ, ಮೇಕಪ್ ಮಾಡಿದ್ದು. ಅದಕ್ಕೆ ಮೇಕಪ್ ಇಲ್ಲದೇನೂ ಚೆನ್ನಾಗಿರ್ತೀವಿ. ಆ್ಯಕ್ಚುಲಿ ಸ್ವಲ್ಪ ಮೇಕಪ್ ಅಂದರೆ ಕೆಲವೊಂದು ಟೈಮಲ್ಲೆಲ್ಲ ಮೇಕಪ್ ಹಾಕಿದ್ರೆ ಸ್ವಲ್ಪ ಹೈಲೈಟ್ ಆಗಿದೆ ಅಂತ ಅಷ್ಟೇ. ಗೈಸ್, ಹಾಕ್ತಿಲ್ಲ ನನಗೆ, ಉಸಿರಾಡ್ತಾ ಇದ್ದೀನಿ ಅವಾಗಿಂದ. ಟಯರ್ಡು ಪಾಪ. ನನ್ನ ತಮ್ಮನ ಮಾತಾಡ್ಸೂ ಇಲ್ಲ, ಯಾರನ್ನೂ ಬಾಯಿನೂ ಹೇಳಿಲ್ಲ, ಏನೂ ಇಲ್ಲ. ಹಂಗೆ ಹೊರಟ್ಬಿಟ್ಟೆ. ಅವ್ರು ಇನ್ನೂ 10-15 ನಿಮಿಷ ಆಗುತ್ತೆ, ಲೇಟ್ ಆಗುತ್ತೆ. ನಾನು ಆಲ್ರೆಡಿ ಹೊರಟ್ಬಿಟ್ಟೆ. ಮೆಜೆಸ್ಟಿಕ್ ರೀಚ್ ಆಗಿದ್ದೀವಿ. ಏನು ಖುಷಿ ವಿಷಯ ಅಂದರೆ ಬಸ್ ಬಂದಿಲ್ಲ ಇನ್ನೂ. ವೈಷ್ಣವಿ ಸಫಾರಿಯಿಂದ ಬರ್ತಾ ಇದೆ. ಏನಂತ ಲ್ಯಾಂಗ್ವೇಜ್ ನೋಡಿದ್ರೆ ಗೊತ್ತಾಗುತ್ತೆ. ಏನು ತಮಿಳು ಹಾಕಿಲ್ಲ. ಇವಾಗ ಬಸ್ ಹತ್ತಿ ಕೂತ್ಕೊಂಡಿದ್ದೀವಿ ಆಯಿತಾ. ಇಲ್ಲಿ ಅವರಿಗೆ ತಮಿಳು ಮಾತ್ರ ಬರೋದು, ಕನ್ನಡ ಬರಲ್ಲ. ಅದಕ್ಕೆ ಊಟಕ್ಕೆ ಎಷ್ಟೊತ್ತಿಗೆ ನಿಲ್ಲಿಸ್ತಾರೆ? ರಾತ್ರಿ ಸಾಪ್ಟಕ್ಕೆ ರಾತ್ರಿ ಈಗ ಡಿನ್ನರ್ ಸಾಪ್ಟಕ್ಕೆ ಎವೋ ನಿಲ್ಸ ಸಾಪ್ಟಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊತೀವಿ. ನಾನು ಓದ್ತಿದ್ದೀವಿ. நிறுத்துவாங்க சாப்பிடுக்கு நிறுத்துவாங்க சாப்பிடுக்கு எப்போ நிறுத்துவாங்க. ಇದನ್ನ ಕೇಳಬೇಕು. ಅಣ್ಣ ಎವ್ಲ ಟೈಮ್ ಅಂತ ಕೇಳ್ಬೋದು. ಎವ್ಲ ಟೈಮ್ ಸಾಪಿಡಕ್ಕೆ ನಿಲ್ತುವಾಗ
ಎವಳ ಟೈಮ್ ಅದೊಂಚೂರು ಸ್ವಲ್ಪ ನನಗೆ ಬರುತ್ತೆ ಆದರೆ ಅಷ್ಟು ಫ್ಲೂಯೆನ್ಸಿಯಾಗಿ ಬರೋಲ್ಲ. ಅವ್ರು ಹೋಗಿ ಕೇಳ್ತಾವ್ರೆ, ಅದನ್ನೇ ತೋರಿಸ್ಬಿಡ್ತಾರೆ. ಕಾಲ್ಗೆಜ್ಜೆಲ್ಲ ಹಾಕ್ಕೊಂಡು ಇದೇ ಔಟ್ಫಿಟ್ಟಲ್ಲಿ ಕೂತಿದ್ದೀನಿ. ಮೂಗುತಿನೂ ಹಂಗೆ ಇದೆ. ಹತ್ತು ಮುಕ್ಕಾಲು ಓಕೆ. ಟ್ರಾನ್ಸ್ಲೇಟ್ ಮಾಡ್ಕೊಂಡು ಕೇಳೋಣ ಅಂತ ನೋಡಿ ಹೆಂಗೆ ಕೇಳಿಸುತ್ತೆ. To ask what time will they stop for dinner in Tamil, you can say Ratiri capital Vettane Maniku Niruttuvanka. ಅಯ್ಯೋ ನಾರ್ಮಲ್ ಆಗಿ ಅರ್ಥ ಆಗಲ್ಲ. ಇವ್ರ ಆಕ್ಸೆಂಟ್ ಬೇರೆ. ರಾತ್ರಿ ಸಾಪದಕ್ಕೂ ರಾತ್ರಿ ಸಾಪಿಟಕ್ಕೂ ಎತ್ತನ ಮನಿಗೆ ನಾನು ಅದನ್ನೇ ಎವಳ ಟೈಮ್ ಅಂತ ಕೇಳಿದೆ. ಎತ್ತ ಮನಿಕ್ಕೆ ನಿರುತ್ತುವಾಂಗ ಕಲ್ತಿ ಒಂದು ಇಲ್ಲಿಂದ ಎಂಡ್ ಆಗಷ್ಟಲ್ಲಿ ಪೂರ್ತಿ ತಮಿಳು ಕಲಿಬೇಕು ನಾವು. ಇದನ್ನೆಲ್ಲ ರಿಮೂವ್ ಮಾಡಬೇಕು. ಅರ್ಶಿನ ಕುಂಕುಮ ಎಲ್ಲ ಐತೆ, ಬಟ್ ವೆಟ್ ವೈಪ್ ತೊಗೊಂಡಿದ್ದಾನೆ. ವೆಟ್ ವೈಪ್ ಬೇಕು. ಹೌದು ಇತ್ತು. ನಾವು ಇದು ಸೆಕೆಂಡ್ ಗೈಸ್ ನಾವು ಹೋಗ್ತಿರೋದು. ಲಾಸ್ಟ್ ನಾನು ಬ್ಲಾಗ್ ಮಾಡಿರಲಿಲ್ಲ. ನಾನು ಇವರು ಇನ್ನೊಂದು ಕಡೆ ಮಾಡಿದ್ರು ಹಾಕಿಲ್ಲ. ಹೌದು ಮಾಡಿದ್ದೆ, ಬ್ಲಾಗ್ ಮಾಡಿದ್ದೆ ಟು ಬಿ ಆನೆಸ್ಟ್. ಬಟ್ ಅಲ್ಲಿಗೆ ಅರ್ಧಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಅದಾದ್ಮೇಲೆ ಇವತ್ತು ಮಾಡ್ತಾಯಿದ್ದೆ. ಏನಕ್ಕೆ ಅಲ್ಲಿ ಇಡ್ತಾ ಇದ್ದೀರಾ ಮತ್ತೆ? ಕೊಟ್ಟೋರಲ್ಲ ಜಾಗ ಇಡಕ್ಕೆ. ಇಲ್ಲಿ ಇಡಿ ಕೊಡಿ, ಹಾಕೋತೀನಿ. ಯಪ್ಪ ಗೈಸ್, ಸ್ವಲ್ಪ ಹೊತ್ತು ಮಲಗಿ ಬ್ರೇಕ್ ಬಿಟ್ಟಾಗ ನಾನು ಬ್ಲಾಗ್ ಮಾಡ್ತೀನಿ. ಸೊ ಗೈಸ್, ನಾನು ಬಸ್ಸಿಂದ ಇಳಿದು ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಾನು ಹೋಗ್ತಿರೋದು ಒಂದು ಟೆಂಪಲ್ಗೆ. ನಾನು ಬಂದಿರೋದು ಇವಾಗ ತಮಿಳ್ನಾಡಿಗೆ ಬಂದಿದ್ದೀನಿ. ತಮಿಳ್ನಾಡಲ್ಲಿ ಒಂದು ಮಧುರೈ ಅಂತ ಒಂದು ಜಾಗ ಇದೆ, ಅಲ್ಲಿ ಬಂದು ನಾನು ಒಂದು ಟೆಂಪಲ್ ವಿಸಿಟ್ ಮಾಡ್ತಾಯಿದ್ದೀನಿ. ಅಷ್ಟು ಮೇಕಪ್ ಯಾವಾಗ ತೆಗಿತೀನೋ ಅನಿಸ್ಬಿಟ್ಟಿತ್ತು, ಅಷ್ಟು ನನಗೆ ಇನ್ಸೆಕ್ಯೂರಿಟಿ ಆಗಿಬಿಟ್ಟಿತ್ತು ಮೇಕಪ್ ಹಾಕ್ಕೊಂಡು. ಫೈನಲಿ ಬಂದಿದ್ದ ತಕ್ಷಣ ಫಸ್ಟು ಫೇಸ್ ವಾಶ್ ಮಾಡಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಸೊ ವಿ ಆರ್ ಹೆಡಿಂಗ್ ಟು ಟೆಂಪಲ್ ನಾವು. ನಾನು ಔಟ್ಫಿಟ್ಟು ಅರ್ಜೆನ್ಸಿಯಲ್ಲಿ ನಿನ್ನೆ ಇರೋ ಈವೆಂಟ್ ಅರ್ಜೆನ್ಸಿಯಲ್ಲಿ ನಾನು ಏನು ಪ್ಯಾಕ್ ಮಾಡಿದ್ದೀನಿ, ಏನು ಇರೋವರದ ಮೇಲೆ ಏನಿತ್ತು ಅದನ್ನೆಲ್ಲ ಎತ್ಕೊಂಡು ಬಂದಿದ್ದೀನಿ. ಸೊ ನನ್ನ ಹತ್ರ ಏನಿರೋದನ್ನ ಹಾಕ್ಕೊಂಡು ಎತ್ಕೊಂಡು ಬಂದುಬಿಟ್ಟಿದ್ದೀನಿ. ಸೊ ಅದೇ ಜಸ್ಟ್ ಬರ್ಡೇಗೆ ಹಾಕಿದೆ ಈ ಔಟ್ಫಿಟ್ಟು. ಸೊ ಅದೇ ಔಟ್ಫಿಟ್ನ ಮತ್ತೆ ವೇರ್ ಮಾಡಿದ್ದೀನಿ. ನನ್ನ ವಾಚು, ನನ್ನ ಇಯರಿಂಗ್ಸು ಎಲ್ಲ ಬಿಟ್ಟು ಬಂದಿದ್ದೀನಿ. ನಾನೇನು ಮೇಕಪ್ ಐಟಮ್ಸು, ನನ್ನ ನಾರ್ಮಲ್ ಡೈಲಿ ರೂಟೀನ್ ಮೇಕಪ್ ಐಟಮ್ಸ್ ಇರುತ್ತಲ್ಲ, ಅದೇನೂ ಎತ್ಕೊಂಡು ಬಂದಿಲ್ಲ, ಏನೂ ಕ್ಯಾರಿ ಮಾಡಿಲ್ಲ. ಎಲ್ಲ ಬಿಟ್ಟು ಒಂದು 2-3 ಬಟ್ಟೆ ಎತ್ಕೊಂಡು ಬಂದಿದ್ದೀನಿ ಅಷ್ಟೇ. ಸೊ ಇಲ್ಲಿಂದ ಇನ್ನೂ ಬೇರೆ ಕಡೆ ಹೋಗೋ ಜಾಗ, ಬೇರೆ ಇನ್ನೊಂದು ಟೆಂಪಲ್ಗೆ ಹೋಗೋದಿದೆ. ಸೊ ಬನ್ನಿ ಹೋಗೋಣ. ಇವತ್ತಿಂದ ಫುಲ್ ಟೆಂಪಲ್ ರನ್, ಹೋಲ್ ಡೇ ವಿತ್ ಪೀರಿಯಡ್ ಟೆಂಪಲ್ ರನ್ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ಇಲ್ಲಿ ವಿಸಿಟ್ ಮಾಡಿದರೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಗೈಸ್. ಇದು 8:30 ಆದ್ರೂ ಒಂದು ಅಂಗಡಿ ಓಪನ್ ಆಗಿಲ್ಲ ಗೈಸ್. ನೋಡಿ, ಒಂದು ಅಂಗಡಿ ಓಪನ್ ಆಗಿಲ್ಲ. ಇವಾಗ ಹೋಟೆಲ್ಸು ಅಷ್ಟೇ ಇನ್ನೂ ಓಪನ್ ಆಗಿಲ್ಲ. ಇವಾಗ ಓಪನ್ ಮಾಡಿ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಿದ್ದಾರೆ. ನನಗೆ ತಮಿಳ್ ಬರೋಲ್ಲ, ಅರ್ಥ ಆಗುತ್ತೆ. ನಾನು ಬೇರೆ ಇವತ್ತು ನೋಡಿ ಫುಲ್ ತಮಿಳ್ ಹುಡುಗಿ ಥರ ಕಾಣಿಸ್ತಾ ಇದ್ದೀನಿ. ದೇವಸ್ಥಾನ ಹತ್ರ ರೀಚ್ ಆಗ್ತಾ ಇದ್ದೀವಿ. ಖಾಲಿ ಇದೆ, ಅಷ್ಟು ಜನ ಕಾಣಿಸ್ತಿಲ್ಲ. ಅಲ್ಲಿಂದ ಇಲ್ಲಿಗೆ ಬಂದಿದ್ವಿ ನೋಡಿ. ಇನ್ನೂ ಅಂಗಡಿಗಳು ಕ್ಲೋಸ್ ಆಗಿದೆ. ಇಲ್ಲೇ ಕತ್ತಿಗೆ ನಾನು ಚೈನು ಹಾಕ್ಕೊಂಡಿರಲಿಲ್ಲ. ಇಲ್ಲೇ ಯಾವುದು ಸಿಂಪಲಾಗಿ ಪರ್ಚೇಸ್ ಮಾಡಿದೆ. ಇದು ಬಂದು ಬಳೆ ಹಾಕ್ಸ್ಕೊತಾ ಇದ್ದೀವಿ. ನನಗೂ ತುಂಬ ಇಷ್ಟ. ಕೃಪಾನು ಹಾಕ್ಸ್ಕೊಳ್ಳೋಣ ಅಂತ. ಇಷ್ಟನಾ? ಸೊ ಗ್ರೀನ್ ಬಳೆ ಇಲ್ಲಿ ಫೋನೆಲ್ಲ ಇರುವಂತೆ. ಫೋನೆಲ್ಲ ಇಲ್ಲೇ ಇಟ್ಬಿಟ್ಟು ಒಳಗಡೆ ದರ್ಶನಕ್ಕೆ ಹೋಗ್ತೀವಿ. ನಾವು ಬಂದಿರೋದು ಮಧುರೈ ದೇವಸ್ಥಾನಕ್ಕೆ, ಟೆಂಪಲ್ಗೆ. ಎಲ್ಲಿ ಎಕ್ಸ್ಟ್ರಾ ಎಲ್ಲ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಒಳಗಡೆ ಹೋಗೋಕ್ಕಾಗಲ್ಲ. ಸೊ ಇಲ್ಲೇ ತೋರಿಸ್ತಾ ಇದ್ದೀವಿ. ಹೆಂಗಿದೆ ದರ್ಶನ ಸಕ್ಕತ್ತಾಗಿತ್ತು. ದರ್ಶನ ಮುಗಿಸ್ಕೊಂಡು ನೋಡಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಫೇಮಸ್ ದೋಸೆ, ಇಡ್ಲಿ, ಪೂರಿ, ಸಾಂಬಾರ್. ಫೋನೇ ಅಲ್ಲೋ ಇರಲಿಲ್ಲ. ಎಲ್ಲ ಫೋನ್ಸ್ ಎಲ್ಲ ಇಲ್ಲೇ ಬಿಟ್ಟು ಲಾಕರಲ್ಲಿ ಇಟ್ಟು ಹೋಗಿರೋದು. ಬಟ್ ತುಂಬ ಪೀಸ್ಫುಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಅನ್ಫಾರ್ಚುನೇಟ್ಲಿ ಬಟ್ ನಾನೇನು ಒಳಗಡೆ ವ್ಲಾಗು ವೀಡಿಯೋ ಏನು ಮಾಡೋಕ್ಕಾಗಿಲ್ಲ, ಬಿಕಾಸ್ ಫೋನೇ ಅಲ್ಲೋ ಇರಲಿಲ್ಲ. ಅದಕ್ಕೆ ಬೇರೆ ಕಡೆ ಹೋಗ್ತೀವಿ, ಇನ್ನೂ ಟೆಂಪಲ್ಸ್ಗೆ ಹೋಗ್ತೀವಿ. ಇನ್ ಕೇಸ್ ಬಿಟ್ಟರೆ ಹೋಗ್ತೀವಿ. ಇದೇನೋ ಮಧುರೈ ಫೇಮಸ್ ಜಿಗಿರಿ ದಾಂಡ ಅಂತೆ. ನೋಡಿ ಹೇಗಿದೆ, ಟೇಸ್ಟ್ ಮಾಡಿ ನೋಡಬೇಕು. ನೀವು ಯಾವ್ದಾದ್ರು ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ಇರೋದು ಮುರುಘಾ ಟೆಂಪಲ್ ಅಂತೆ.
ತಿರುಪಕುಂದ್ರ ಮುರುಘ ತಿರುಪಕುಂದ್ರ ಮುರುಘ ಜಂಪಿಂಗ್ ಜಂಪ್ ಲೇಟ್ ಆಗುತ್ತಾ ತಮಿಳ್ ಶುರು ಆಗ್ತಾ ಕನ್ನಡ ಎಂಡಾಗ್ಬಿಡುತ್ತೆ ಎವಳ ಮನೆಗೆ ಟೈಮ್ ನನಗೆ ಬರ್ತಿಲ್ಲ ಇರಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ಅಷ್ಟು ಕ್ರೌಡ್ ಇರಲ್ಲ. ಪೀಸಾಗಿ ಹೋಗಿ ಬೇಗ ಬರ್ಬೋದು ಅಂದರೆ ಬೇಗ ಹೋಗಿ ಬರೋಣ. ಬನ್ನಿ. ಗೊತ್ತಿಲ್ಲ ಒಳಗಡೆ ನೋಡಿ ಹೆಂಗಿದೆ. ಮೈಸೂರು ದೇವಸ್ಥಾನ ಒಳಗಡೆನೇ ಫುಲ್ಲು ಶಾಪಿಂಗ್ ಸೆಂಟರ್ ಇಟ್ಬಿಟ್ಟಿದ್ದಾರೆ. ಮಿನಿ ಶಾಪಿಂಗ್ ಸೆಂಟರ್. ಇಲ್ಲಿ ಸದ್ಯ ಫೋನಲ್ಲೋ ಇದೆ, ಫೋನ್ ಎಂಟ್ರಿ ಇದೆ, ಅದೇ ಖುಷಿ ಆಗ್ತಿದೆ. ಬ್ರಿಡ್ಜ್ ಮೇಲಿಂದ ಹೋದಂಗಿದೆ ಇದು. ತುಂಬ ಚೆನ್ನಾಗಿದೆ. ಬೆಟ್ಟ ಇದೆ ಮೇಲಿಂದ ಕೆಳಗಡೆ ಮೇಲೆ ಹೋಗಿ ಕೆಳಗಡೆ ಮತ್ತೆ ಮೇಲೆ ಆಗ್ತಾ ಇದೆ ನೋಡಿ. ಅಷ್ಟೊಂದು ಜನ ಇಲ್ಲ, ಅದೇ ಖುಷಿ. ಪೀಸಾಗಿ ದರ್ಶನ ಆಗ್ತಿದೆ. ಗೈಸ್ ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಇಲ್ಲಿಂದ ನಾವು ರಾಮೇಶ್ವರಕ್ಕೆ ಹೋಗಬೇಕು. ರಾಮೇಶ್ವರಂಗೆ ಆಲ್ಮೋಸ್ಟ್ 2-3.5 hour ಜರ್ನಿ ಅಂತೆ. ಯಾವ ಲೆವೆಲ್ ಬಿಸಿಲು. ನಾನು ಬೆಳಗ್ಗೆ ಯಾವ ಬಾಯಿಂದ ಹೇಳಿದ್ನು ಬಿಸಿಲೇ ಇಲ್ಲ ಕಾಮನ್ ಅಂತ ಆಗ್ತಿಲ್ಲ. ಹೆವಿ ಬಿಸಿಲು ಸುಡ್ತೈತೆ. ಎಲ್ಲಿ ಕುತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಅಷ್ಟು ಬಿಸಿಲು. ಸೊ ಫೈನಲಿ ಬಸ್ ಸಿಕ್ಕಿಲ್ಲ ಅಂದ್ಬಿಟ್ಟು ಕಾರ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ರಾಮೇಶ್ವರಂಗೆ ಹೋಗಬೇಕು. ಟೆಂಪಲ್ ಇವತ್ತು ಅಟೆನಿಕೋಸ್ ರಾಮೇಶ್ವರ ಟೆಂಪಲ್ ವಿಸಿಟ್ ಆಗಬೇಕು. ಯಾಕಂದರೆ ಮತ್ತೆ ನಾನು ನಾಳೆ ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಇವತ್ತೇ ಹೋಗೋಣ ಅಂತ. ಸಾಕಾಯಿತು. ಫೈನಲಿ ಕಾರಲ್ಲಿ ಕುತ್ಕೊಂಡ್ವಿ. ಇಲ್ಲಿಂದ ಎಷ್ಟು ಅವರ್ ಜರ್ನಿ? ಎவ்வளோ ಜರ್ನಿನ ಏನು 70 ಜರ್ನಿನ 70 ಜರ್ನಿಯಲ್ಲಿ 70 ಟೈಮು ಎವಳ ಮಣಿಯ ಎವಳ ಟೈಮ್ 3 hours 1 2 3 3:34 ಮಿಡಲ್ ಲಂಚ್ ಸ್ಟಾಪ್ ಅದೇ 4 ಆಗುತ್ತೆ. 4:30 ರೀಚ್ ಆಗಷ್ಟು. ಯಾವ ಲೆವೆಲ್ ಬಿಸಿಲು. ಓ ಮೈ ಗಾಡ್. ಬೆಂಗಳೂರಿಗಿಂತ ಡಬಲ್. ಆ್ಯಕ್ಚುಲಿ ನಾನು ಇದು ಕಮ್ಮಿ ಅಂದ್ಕೊಂಡೆ, ಇದಕ್ಕಿಂತ ಜಾಸ್ತಿ ಇರುತ್ತೆ ನನ್ನ ಪ್ರಕಾರ. ನೋಡಿ ಪಂಪನ್ ಬೀಚ್ ಅಂತ ಸಕ್ಕದಾಗಿದೆ. ಅಷ್ಟು ಉದ್ದ, ತುಂಬ ಉದ್ದ. ಇಲ್ಲಿ ಹೆಂಗೆ ಕಾಣಿಸ್ತಿದೆ ನೋಡಿ. ಈಗ ನೋಡಿ ಎಷ್ಟು ಸಕ್ಕದಾಗಿದೆ ವ್ಯೂ. ಎಲ್ಲ ತಮಿಳಲ್ಲಿದೆ. ನನಗಂತೂ ಒಂಚೂರು ಬರೋಲ್ಲ. ನೀನೇನೋ ನೋಡ್ಕೊಂಡು ಓದಕ್ಕೆ ಬರೋಂಗಿದ್ರೆ ಕಮೆಂಟ್ ಹಾಕ್ಬಿಡಿ ಇದು ಅಂತ. ನಾನು ಯಾವುದೋ ತಮಿಳ್ನಾಡಲ್ಲ, ಯಾವುದು ನಾರ್ತ್ ಸೈಡ್ ಬಂದುಬಿಟ್ಟಿದ್ದೀನಿ ಏನೋ ಫೀಲ್ ಆಗ್ತಿದೆ. ನೋಡಿ ಹೆಂಗಿದೆ ಗೈಸ್ ಇದು. ಹಿಂದಿಯಲ್ಲಿ ಬರ್ದವ್ರು ನೋಡಿ ಅಲ್ಲ, ತಮಿಳಲ್ಲಿ ಬರ್ದಿಲ್ಲ ಇಲ್ಲಿ. ಆ್ಯಕ್ಚುಲಿ ನಾರ್ತ್ ಈಸ್ಟ್ ಬರ್ತಾರಲ್ವ ತುಂಬ, ಅದಕ್ಕೆ ನಾವು ಕನ್ನಡ ಗೈಸ್ ನಮ್ದು ಯಾರು ಎಲ್ಲೂ ಕನ್ನಡ ಅಲ್ಲ, ನಾರ್ಮಲಿ ಇಂಗ್ಲೀಷೇ ಬರ್ದಿಲ್ಲ ಫಸ್ಟ್ ಆಫ್ ಆಲ್. ಬರೀ ತಮಿಳಲ್ಲೇ ಐತೆ ಫುಲ್ಲು. ವೆರಿ ರೇರ್. ಓಣಂ ಸ್ಯಾರೀಸ್ ಎಲ್ಲ ತುಂಬ ಹಾಂ ಇಲ್ಲಿದೆ. ಹೌದೌದು. ಸದ್ಗುರು ಅಲ್ಲ, ಆಚಾರ್ಯ ಸದ್ಗುರು ಸ್ವಾಮಿ. ಆಹಾ, ಈ ಬಿಸಿಲಿಗೆ ಎಂಥ ಚಂದ ನೀರು. ಇವಾಗ ಮುಳುಗ್ಬಿಟ್ಟು ಎದಳ್ತೀನಿ ಇವಾಗ. ರಾಮೇಶ್ವರಂ ನದಿಗೆ ಬಂದಿದ್ದೀವಿ ನೋಡಿ. ರಾಮೇಶ್ವರಂ ನದಿ ಎಲ್ಲೋ ನೋಡ್ತಿದ್ವಿ ಟಿ ವಿಯಲ್ಲೋ ಎಲ್ಲೋ. ಹಾಂ, ರಾಮೇಶ್ವರಂ ನದಿ ಸ್ವಲ್ಪ ಹೋಗ್ತಿದ್ದಾರೆ. ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಅವ್ರು ತೋರಿಸ್ತಾರೆ ಹೆಂಗೆ ಹೋಗಬೇಕು ಅಂತ. ಹೋಗಿ 3 ಸತಿ ಮುಳುಗ್ಬೇಕಂತೆ. ಟೈಮ್ ಅಲ್ವಾ, ಏನೋ ಒಂಥರ ಎಕ್ಸೈಟ್ಮೆಂಟ್. ಫಸ್ಟ್ ದೇವಸ್ಥಾನಕ್ಕೆ ಈ ಥರ ಎಲ್ಲ ಮಾಡ್ತಿರೋದು ನ್ಯೂ ಎಕ್ಸ್ಪೀರಿಯನ್ಸ್. ಅದು ಫಸ್ಟ್ ಟೈಮ್ ಬಂದು ವಿಸಿಟ್ ಮಾಡಿ ಈ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಆ ಫೀಲ್ ಹೆಂಗಿರುತ್ತೆ ಅಂತ. ನೆಕ್ಸ್ಟ್ ನಾನು ಹೋಗ್ತಾ ಇದ್ದೀನಿ. ಮುಳುಗಬೇಕು, ಮುಳುಗಿಲ್ಲ. ತೊಗೊಂಡು ಹೋಗಿ ಕಾಶಿಗೆ ಎತ್ಕೊಂಡು ಹೋಗ್ತಾರಂತೆ. ಸೊ ನಾನು ತೊಗೊಂಡು ಹೋಗ್ತಿದ್ದೀನಿ. ಬಟ್ ನಾನು ಯಾವಾಗ ಕಾಶಿಗೆ ಹೋಗ್ತೀನೋ ಗೊತ್ತಿಲ್ಲ, ಐಡಿಯಾನೇ ಇಲ್ಲ. ಬಟ್ ತೊಗೊಂಡು ಇಟ್ಕೊಂಡಿರೋಣ ಅಂತ. ಸೆಟ್ ಆಗ್ತಿರೋದು ನೋಡಿ ಹೆಂಗಿರುತ್ತೆ. ರಾಮೇಶ್ವರಮಲ್ಲಿ ಸನ್ಸೆಟ್ ಆಗೋದು ನೋಡಿ. ಇವಾಗ ನೀರು ಹಾಕ್ಸ್ಕೊಂಡಿದೆ. ಇವಾಗ 21 ನೀರು ಹಾಕ್ಕೋಬೇಕಂತೆ. 21 ನದಿಯ ನೀರು. 21 ನದಿಗಳಿದೆಯಾ? ಇರೋ ನೀರು ಇದೆ. ಓ
ಇಪ್ಪತ್ತೊಂದು ನದಿಯ ನೀರುಗಳು ತಲೆಗೆ ಹಾಕ್ಕೊಂಡು ಆಮೇಲೆ ಮತ್ತೆ ದರ್ಶನ ಮಾಡೋಣ. ಈಸ್ಟು ಸೌತ್ ವೆಸ್ಟ್ ಎಲ್ಲ ಇದೆ ಇಲ್ಲಿ. ಅವರೇ ಬಂದು ಇಲ್ಲಿ ಹಾಕ್ತವ್ರೆ, ಚೇಂಜ್ ಇಲ್ಲ ಅಂದ್ರೂ ಹಾಕ್ತವ್ರೆ. ಅಯ್ಯೋ ಎಷ್ಟು ಕ್ಯೂಟಾಗಿ ಆಗ್ತೈತೆ ನೋಡಿ. ಸೋ ಕ್ಯೂಟ್. తీసుకో. ಥ್ಯಾಂಕ್ ಯು. ಚೇಂಜ್ ಲೇದು ನಾಲ್ಕು. ಈಗ ಅವರೇ ಬಂದು ಎಷ್ಟು ಕ್ಯೂಟಾಗಿ ಆಗ್ತಿದ್ರು. ಅದು ದುಡ್ಡಿಲ್ಲ ಚೇಂಜ್ ಇಲ್ಲ ಅಂದರೆ ನೋಡಿದ್ರಾ ವಿಡಿಯೋ ಗೊತ್ತಾಗೋದು? ವಿಡಿಯೋ ನೋಡಿದ ತಕ್ಷಣ ನೋಡ್ತವ್ರೆ. ಥ್ಯಾಂಕ್ ಯು. फोटो आता फोटो नहीं चाहिए वीडियो ले लिया हम लोग. ರೆಡಿಯಾಗಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಾನಂತೂ ಪಕ್ಕ ತಮಿಳಿಯನ್ ಆಗ್ಬಿಟ್ಟಿದ್ದೀನಿ. ದರ್ಶನ ಮಾತ್ರ ಪೀಸಾಗಾಯಿತು, ಅಷ್ಟು ಸಖತ್ತಾಗಾಯಿತು ಎರಡೂ. ಈವನ್ ನಾವು ಬೆಳಗ್ಗೆ ಮಧುರೆಗೆ ಹೋಗಿ ದರ್ಶನ ಚೆನ್ನಾಗಾಯಿತು, ಇಲ್ಲಿ ಬಂದು ರಾಮೇಶ್ವರಂ ದರ್ಶನ ಸಖತ್ತಾಗಿತ್ತು, ಕಾಮಾಗಾಯಿತು. ಸೊ ಇವಾಗ ತೀರ್ಥ ಥರದ್ದು ಮಾಡ್ಕೋಗ್ಬಿಟ್ವಿ ನಾವು, ಅಲ್ಲಿ ಪರ್ಚೇಸ್ ಮಾಡೋದು. ಸೊ ಅಲ್ಲಿಂದ ಹೋಗಿ ಇವರಣ್ಣ ಹೋಗಿ ತರಕ್ಕೆ ಹೋಗಿದ್ದಾರೆ. ಯಪ್ಪ 2 ಅವರ್ 3 ಅವರಿಂದ ಊಟಕ್ಕೆ ಹುಡುಕಿರೋದು, ಮಧ್ಯಾಹ್ನ ಊಟ ಮಾಡಿಲ್ಲ. ಇವಾಗೂ ಆಲ್ಮೋಸ್ಟ್ ಊಟ ಆಗಲ್ಲ ಅಂದ್ಕೊಂಡೆ, ಯಾಕಂದರೆ ಇವೆಲ್ಲ ತುಂಬ ಬೇಗ ಕ್ಲೋಸ್ ಮಾಡಿಬಿಡ್ತಾರಂತೆ. ನಾವು ರಾಮೇಶ್ವರಮಿಂದ ಮಧುರೈಯಿಂದ ಮತ್ತೆ ಎಲ್ಲೋ ಕೊಡೆಕೆನಲ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಎಲ್ಲಿ ಅಂತ, ಎಲ್ಲೂ ಹೋಗ್ತಾ ಇದ್ದೀವಿ, ಕೊಡೆಕೆನಲ್ ಏನು ಅಂತ. ಬಟ್ ಇಲ್ಲಿಂದ ನಾವು ಕೊಡೆಕೆನಲ್ಗೆ ಹೋಗಬೇಕು ಅಂದರೆ ಮಧುರೈ ಮೇಲೇ ಹೋಗಬೇಕಂತೆ. ಸೊ ಅದಕ್ಕೆ ಆಲ್ಮೋಸ್ಟ್ ಮತ್ತೆ ಅಲ್ಲಿಂದ ರಾಮೇಶ್ವರಮಿಂದ ಮಧುರೈ ಮೇಲೇ ಹೋಗ್ತಾ ಇದ್ವಿ. ಕೊನೆಗೆ ಎಲ್ಲೂ ರೆಸ್ಟೋರೆಂಟ್ ಓಪನ್ ಇರಲಿಲ್ಲ, ಓಪನ್ ಇದ್ದರೂ ಊಟ ಎಲ್ಲ ಬೇಗ ಖಾಲಿ ಆಗಿಬಿಟ್ಟಿತ್ತು. ಸೊ ಫೈನಲಿ ಇಲ್ಲಿ ಯಾವುದೋ ಒಂದು ರೆಸ್ಟೋರೆಂಟ್ ಸಿಕ್ತು, ತಿಂದ್ಬಿಟ್ಟು ಎಂಡ್ ಮಾಡ್ತೀನಿ. ಅಲ್ಲಿ ನೋಡಿರ್ತೀರ ರಾಮೇಶ್ವರ ಮಧುರೈ ಎಲ್ಲ ಹೋಗಿದ್ವಿ. ಸೊ ಫುಲ್ ಟೆಂಪಲ್ ರನ್ ಮಾಡಿದ್ವಿ. ನೆಕ್ಸ್ಟ್ ವ್ಲಾಗಲ್ಲಂತೂ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಏನಂದರೆ ಟೆಂಪಲ್ ರನ್ನಲ್ಲಿ ಫಸ್ಟ್ ಎಕ್ಸ್ಪೀರಿಯೆನ್ಸ್, ನಾನು ಒಂದು 9 ಲಿಂಗಗಳಿದೆಯಲ್ಲ, ಫಸ್ಟು ವಿಸಿಟ್ ಮಾಡಿದ್ದೆ ರಾಮೇಶ್ವರಂ. ಸೊ ಅದಕ್ಕೆ ಖುಷಿ ಆಗ್ತಿದೆ. ಇನ್ನೂ 8 ವಿಸಿಟ್ ಮಾಡಬೇಕು, 8 ಲಿಂಗಸ್ ವಿಸಿಟ್ ಮಾಡಬೇಕು ನಾನು, 8 ಜ್ಯೋತಿರ್ಲಿಂಗಸ್ ವಿಸಿಟ್ ಮಾಡಬೇಕು. ಸೊ ನೋಡುವ ಹೆಂಗೆ ಅಂತ. ಸೊ ನೀವು ಎಷ್ಟು ಜ್ಯೋತಿರ್ಲಿಂಗಸ್ ವಿಸಿಟ್ ಮಾಡಿದ್ದೀರಾ, ಇಲ್ಲ ವಿಸಿಟ್ ಮಾಡೋ ಪ್ಲ್ಯಾನಲ್ಲಿ ಇದ್ದೀರಾ, ನೆಕ್ಸ್ಟ್ ಮಾಡಿದ್ರೆ ಫಸ್ಟ್ ಯಾವುದು ಮಾಡಬೇಕು, ಸೊ ಆ ಥರ ಎಲ್ಲ ನಿಮಗಿದ್ರೆ ಕಮೆಂಟಲ್ಲಿ ನನಗೆ ತಿಳಿಸಿ. ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ ಆ ನೀರಲ್ಲಿ ಮುಳುಗಿ ಅದೊಂಥರ ವೈಬ್ ಚೆನ್ನಾಗಿತ್ತು ಆ್ಯಂಡ್ ಸಖತ್ತಾಗಿತ್ತು. ಟೆಂಪಲ್ ರನ್ ಈಸ್ ಲೈಕ್ ಆ ಒಂದು ಡೇ ಇತ್ತಲ್ಲ, ಫುಲ್ಲು ದೇವಸ್ಥಾನ ಫುಲ್ ಪಾಸಿಟಿವ್ ವೈಬ್ ಇತ್ತು. ಸೊ ಓಕೆ, ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್, ಟೇಕ್ ಕೇರ್.